ಪ್ರಶಾಂತ್ ಕುಂದರ್ಗಿ ಮಾನ್ಯ ಎಡಿಜಿಪಿ ಸಾಹೇಬರ ಒಂದು ಆಶಯದಂತೆ ಪ್ರತಿಯೊಂದು ಪಡೆಯಲ್ಲಿ ಅತ್ಯುತ್ತಮ ಮಾಸಿಕ ಅಧಿಕಾರಿಯನ್ನಾಗಿ ಗುರುತಿಸಿ ಅವರ ಕೆಲಸಗಳಿಗೆ ಕರ್ತವ್ಯಗಳಿಗೆ ಪ್ರೋತ್ಸಾಹಿಸುವ ಕಾರ್ಯಕ್ರಮ. ಪ್ರಶಾಂತ್ ಕುಂದರ್ಗಿ ಅವರು ಬಂದು ಮಾನ್ಯ ಎಡಿಜಿಪಿ ಅವರಿಂದ ಪ್ರಶಂಸನಾ ಪತ್ರ ಹಾಗೂ ರಿವಾರ್ಡ್ ಅನ್ನು ಸ್ವೀಕರಿಸಬೇಕು. ಶ್ರೀ ಪ್ರಶಾಂತ್ ಕುಂದರ್ಗಿರವರು ಪಡೆಯ MTO ಅಧಿಕಾರಿಯಾಗಿ ಹಾಗೂ ಇದರ ಜೊತೆಗೆ ಶಿಬಿರ ನಾಯಕರಾಗಿ ಹಾಗೂ ಹಿರಿಯ ಅಧಿಕಾರಿಗಳು ಹೊರಕರ್ತವ್ಯದ ಸಮಯದಲ್ಲಿ ಪಡೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರೆ. ಎರಡನೇದಾಗಿ ಕುಮಾರಿ ಶ್ರೀದೇವಿ ಕಟಕ್ದೋಳ್ RSI ವರ್ಗದಿಂದ ಇವರು ನವೆಂಬರ್ ತಿಂಗಳಿನ ಅತ್ಯುತ್ತಮ ಮಾಸಿಕ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಇವರು ಪಡೆಯ ಉದ್ಯಾನವನ, ಹೊರ ಕರ್ತವ್ಯ, ನಗರ ಕರ್ತವ್ಯ, ಗೋವಾ ಪರೇಡ್, ನಿಲುಗಡೆ ಕರ್ತವ್ಯ ಮತ್ತು ಪುನರ್ವನ ತರಬೇತಿಯ ಒಳಾಂಗಣ ಉಸ್ತುವಾರಿ ಅಧಿಕಾರಿಯಾಗಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಮೂರನೇದಾಗಿ ಶ್ರೀ ಸಂತೋಷ್ ಬಸ್ತವಾಡ್ RSI ವರ್ಗದಿಂದ ಇವರು ಹೊರ ಕರ್ತವ್ಯ, ಇತ್ತೀಚಿನ ಬಿಹಾರ್ ಚುನಾವಣೆಯನ್ನು ಹಾಗೂ ಎಕ್ಸ್ ಸರ್ವಿಸ್ಮನ್ ಆಗಿದ್ದು ಪಡೆಯಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿ ಹಿರಿಯ ಅಧಿಕಾರಿಗಳ ಪ್ರಶಂಸನೆಗೆ ಪಾತ್ರರಾಗಿರುತ್ತಾರೆ. ಅದೇ ರೀತಿ ARSI ವರ್ಗದಿಂದ ಹಂಪಣ್ಣ ಕಾತರ್ಗಿ ಇವರು ಪಡೆಯ ಕಟ್ಟಡ ಕೆಲಸ, ಅಭಿವೃದ್ಧಿ ಕೆಲಸ ಹಾಗೂ ಪಡೆಯ ಇತರೆ ಕೆಲಸಗಳಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೆಯೇ ಹೆಡ್ ಕಾನ್ಸ್ಟೇಬಲ್ ವರ್ಗದಿಂದ HC ನಂಬರ್ 55 LB ಬಿರ್ನಳ್ಳಿ ಬಾಹ್ಯ ಮತ್ತು ನಗರ ಬಂದೋಬಸ್ತ್ ಕರ್ತವ್ಯದೊಂದಿಗೆ ಪಡೆಯ ಉದ್ಯಾನ ಹಾಗೂ ಪಡೆಯ ಸುತ್ತಮುತ್ತಲಿನ ಆವರಣ ಸ್ವಚ್ಛತೆಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ಇಂದು ADGP ಸರ್ ಅವರಿಂದ ಅತ್ಯುತ್ತಮ ಮಾಸಿಕ ಅಧಿಕಾರಿಯಾಗಿ ಪ್ರಶಂಸನಾ ಪತ್ರವನ್ನು ಸ್ವೀಕರಿಸಿದ್ದಾರೆ. ಬರಲಿ ಎಲ್ಲರೂ ಜೋರಾದ ಚಪ್ಪಾಳೆ. ಅದೇ ರೀತಿ ಕಾನ್ಸ್ಟೇಬಲ್ ವರ್ಗದಿಂದ PC 83 DM ಗಡಾದ್ರವರು ಇವರು ಪಡೆಯ ಸಿಸ್ಟಮ್ ಅಡ್ಮಿನ್, ಛಾಯಾಗ್ರಾಹಕ ಕರ್ತವ್ಯದ ಜೊತೆಗೆ ಹಿರಿಯ ಅಧಿಕಾರಿಗಳು ಸೂಚಿತ ಕರ್ತವ್ಯ ನಿಷ್ಠೆಯೊಂದಿಗೆ ಪಾಲಿಸಿ ಈ ದಿನ ನವೆಂಬರ್ ತಿಂಗಳ ಅತ್ಯುತ್ತಮ ಮಾಸಿಕ ಅಧಿಕಾರಿಯಾಗಿ ಪ್ರಶಂಸನಾ ಪತ್ರವನ್ನು ಸ್ವೀಕರಿಸಿದ್ದಾರೆ. ಅನುಯಾಯಿ ವರ್ಗದಿಂದ ಬಾಬು ಭಜಂತ್ರಿ ಇವರು ಹಲವು ಕರ್ತವ್ಯಗಳು, ಬಾಹ್ಯ ಮತ್ತು ನಗರ ಬಂದೋಬಸ್ತ್ ಕರ್ತವ್ಯ ಮಾಡಿ ಕೋವಿಡ್ ಪಾಸಿಟಿವ್ ಆಗಿ ಗುಣಮುಖರಾಗಿ ಹಾಗೂ ಬಿಹಾರ್ ಚುನಾವಣೆಯಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿ ಇಂದು ನವೆಂಬರ್ ತಿಂಗಳ ಅತ್ಯುತ್ತಮ ಮಾಸಿಕ ಅಧಿಕಾರಿಯಾಗಿ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಇದರ ಜೊತೆಗೆ ವಿಶೇಷವಾಗಿ 2020 ಜಾಗತಿಕ ಮಹಾಮಾರಿ ಕೊರೋನಾ ವಿರುದ್ಧ ಹೋರಾಡಿ ಅಸ್ಲಾಂ ಫಣಿ ಬಂದವರು ಕೋವಿಡ್ ಪಾಸಿಟಿವ್ ಆಗಿ ಕುಗ್ನೋಳಿ ಚೆಕ್ ಪೋಸ್ಟ್ ಕರ್ತವ್ಯದ ತೆರಳಿ ಕೋವಿಡ್ ಪಾಸಿಟಿವ್ ಆಗಿರುತ್ತಾರೆ. ಅದೇ ರೀತಿ ನಮ್ಮ ಪಡೆಯ ARSI ಅವರ ಮಗರ ತಂದೆಗೆ ಪ್ಲಾಸ್ಮಾವನ್ನು ಡೊನೇಟ್ ಮಾಡಿ 2ನೇ ಪಡೆಗೆ ಹೆಮ್ಮೆಯನ್ನು ತಂದಿರುತ್ತಾರೆ. ಅಸ್ಲಾಂ ಫಣಿ ಬಂದವರಿಗೆ ಜೋರಾದ ಚಪ್ಪಾಳೆ. ಇದರೊಂದಿಗೆ ಪಡೆಯ ಲಿಪಿಕ ಸಿಬ್ಬಂದಿ ವರ್ಗದ ಅಯ್ಯೂಬ್ ನಾಯ್ಕೋಡಿ ಅವರು ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿ ಪ್ರಶಂಸನಾ ಪತ್ರವನ್ನು ಸ್ವೀಕರಿಸಲಿದ್ದಾರೆ. ಇದೀಗ ಸ್ಮರಣಿಕೆ ವಿತರಣೆ. ಪಡೆಯ ಲಿಪಿಕ ಸಿಬ್ಬಂದಿ ವರ್ಗದವರಾದ ಅಯ್ಯೂಬ್ ನಾಯ್ಕೋಡಿ ಪ್ರಥಮ ದರ್ಜೆಯ ಸಹಾಯಕರಾಗಿರುತ್ತಾರೆ. ಇವರು ಪಡೆಯಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿ ಮಾನ್ಯ ADGP ಸರ್ ಅವರಿಂದ ಪ್ರಶಂಸನಾ ಪತ್ರವನ್ನು ಸ್ವೀಕರಿಸುತ್ತಿದ್ದಾರೆ. ಅದೇ ರೀತಿ ಲಿಪಿಕ ವರ್ಗ ಸಿಬ್ಬಂದಿಯಾದ ಮಂಜುನಾಥ್ ನೇಮಣ್ಣವರು ಪಡೆಯಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿ ಈ ದಿನ ಪ್ರಶಂಸನಾ ಪತ್ರಕ್ಕೆ ಭಾಜನರಾಗಿರುತ್ತಾರೆ. ಇದೀಗ ಸ್ಮರಣಿಕೆಗಳ ವಿತರಣೆ. ಮೊದಲನೇದಾಗಿ ಶ್ರೀ ರಾಮಕೃಷ್ಣ ಪ್ರಸಾದ್ ಕಮಾಂಡೆಂಟ್ 3ನೇ ಪಡೆ ಬೆಂಗಳೂರು ರವರಿಗೆ ಮಾನ್ಯ ADGP ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಆಭಾರ ವ್ಯಕ್ತಪಡಿಸುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಸರ್ ಸಾಹೇಬರಿಗೆ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ. ನಾಳೆ ಕೆಲಸದ ಒತ್ತಡದಿಂದ ನಾಳೆ ನಮ್ಮ ರ್ಯಾಲಿಯಲ್ಲಿ ಇರೋದಿಲ್ಲ. ಹಾಗಾಗಿ 3ನೇ ಪಡೆ ಕಮಾಂಡೆಂಟ್ ಶ್ರೀ ರಾಮಕೃಷ್ಣ ಪ್ರಸಾದ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅದೇ ರೀತಿ 10ನೇ ಪಡೆಯ ಕಮಾಂಡೆಂಟ್ ಆದ ಶ್ರೀ T ಸುಂದರ ಸಾಹೇಬರಿಗೂ ಈ ದಿನ ಸ್ಮರಣಿಕೆಯನ್ನು ನೀಡಿ ಆಭಾರವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಸುಂದರಾಜ್ ದಯಮಾಡಿ ವೇದಿಕೆಗೆ ಬರಬೇಕು.
ಡಾಕ್ಟರ್ ಅಜಯ್ ಹೆಡಾ, ಅಸಿಸ್ಟೆಂಟ್ ಗವರ್ನರ್, ರೋಟರಿ ಕ್ಲಬ್ ಬೆಲ್ಗಾಂ. ಶ್ರೀಯುತರು ಕೋವಿಡ್ ಪರಿಸ್ಥಿತಿಯಲ್ಲಿ ಪೊಲೀಸರೊಂದಿಗೆ ಅತ್ಯುತ್ತಮವಾಗಿ ಕೈಜೋಡಿಸಿ ಸಹಾಯವನ್ನು ನೀಡಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈಜೋಡಿಸಿದ್ದಾರೆ. ನಮ್ಮ ಪಡೆಯಲ್ಲಿ 3,000 ಪ್ಲಾಂಟೇಶನ್ ಮಾಡುವಾಗಲೂ ಸಹಿತ ಸಸಿಗಳನ್ನು ನೆಡಿ ಸಹಿತ ಅಜಯ್ ಹೆಡಾ ಅವರು ಇದು ಮಾಡಿದ್ದಾರೆ. ಪಾಸಿಟಿವ್ ಆದರೂ ತಮ್ಮ ಕರ್ತವ್ಯವನ್ನು ಬಿಡಲಿಲ್ಲ. ಹಾಗಾಗಿ KSRP ವತಿಯಿಂದ ಇವರಿಗೆ ಕೋವಿಡ್ ವಾರಿಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಶ್ರೀ ಅಜಯ್ ಹೆಡಾ, ಜೋರು ಚಪ್ಪಾಳೆ ಬರಲಿ ಒಮ್ಮೆ. ಡಾಕ್ಟರ್ ಮಂಜೀತ್ ದಯಮಾಡಿ ವೇದಿಕೆಗೆ ಬರಬೇಕು. ಡಾಕ್ಟರ್ ಮಂಜೀತ್ ಅವರು ನಾಳೆ ನಡೆಯಲಿರುವ ನಮ್ಮ ರ್ಯಾಲಿಯ ಪಾರ್ಟ್ನರ್ ಆಗಿದ್ದಾರೆ. ಬೆಳಗಾವಿ ಫಿಟ್ ಬೆಳಗಾವಿ ರೈಡ್ 2020 ಇದರ ಒಂದು ಯಶಸ್ಸಿನ ಪಾರ್ಟ್ನರ್ ಡಾಕ್ಟರ್ ಮಂಜೀತ್. ಎಜುಕೇಷನ್ ಇಂಡಿಯಾದ ಸ್ಥಾಪಕರು, ಅದರ ಉಸ್ತುವಾರಿ ಡಾಕ್ಟರ್ ಮಂಜೀತ್ ಅವರಿಗೆ ADGP KSRP ಅವರು ಇದೀಗ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಮಾನ್ಯ ADGP KSRP ರವರಿಗೆ ಎರಡನೇ ಪರವಾಗಿ ಹಾಗೂ KSRPಯ ಸಮಸ್ತ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಇದೀಗ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಕಿತ್ತೂರಿನ ಚೆನ್ನಮ್ಮ ನಾಡಿನಲ್ಲಿ ಕಿತ್ತೂರು ಉತ್ಸವ, ಅದೇ ರೀತಿ ಈಗ KSRP ಉತ್ಸವ ನಡೀತಾ ಇದೆ. ಸಾಹೇಬರವರ ಮಾರ್ಗದರ್ಶನ, ಮುಂದಾಳತ್ವ ಹಾಗೂ ನೇತೃತ್ವಕ್ಕಾಗಿ ನಾವು ಆಭಾರವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ.